ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಮೀಶೋದಲ್ಲಿ ನಾವೊಂದು ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕಾದ್ರೆ ನಮಗೆ ಅಲ್ಲೊಂದು ಆಪ್ಷನ್ ಶೋ ಆಗ್ತಿದೆ. ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಆದ್ಮೇಲೆ ಅದ್ರ ಕೆಳಗಡೆ ಒಂದು ಆಪ್ಷನ್ ಶೋ ಆಗ್ತಿದೆ. ಈಗ ಏನು ಪೇ ಲೆಟರ್ ಅನ್ನೋ ಆಪ್ಷನ್. ಓಕೆನಾ? ಇದು ಏನು ಪೇ ಲೆಟರ್ ಅಂದ್ರೆ ಏನು? ಪೇ ಲೆಟರ್ ಯಾವ ರೀತಿ ವರ್ಕ್ ಆಗುತ್ತೆ? ಪೇ ಲೆಟರ್ ಇಂದ ನಿಮಗೆ ಯಾವುದೇ ರೀತಿ ಯೂಸ್ಫುಲ್ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಏನಕ್ಕಂದ್ರೆ ತುಂಬಾ ಜನ ಬಂದ್ಬಿಟ್ಟು ನನಗೆ ಕಮೆಂಟ್ ಮಾಡ್ತಾರೆ, ಪೇ ಲೆಟರ್ ನ ಯಾವ ರೀತಿ ಯೂಸ್ ಮಾಡೋದು, ಇದರಿಂದ ಯೂಸ್ ಮಾಡೋದು ನಮಗೆ ಯೂಸ್ಫುಲ್ ಅಲ್ವಾ ಅನ್ನೋದನ್ನ. ಓಕೆನಾ? ತುಂಬಾ ಜನ ನನಗೆ ಕೇಳ್ತಿದ್ದೀರಾ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪೇ ಲೆಟರ್ ಅಂದ್ರೆ ಏನು, ಅದ್ ಯಾವ ರೀತಿ ವರ್ಕ್ ಆಗುತ್ತೆ, ಮೀಶೋ ಪೇ ಲೆಟರ್ ನ ಯಾವ ರೀತಿ ನಾವು ಯೂಸ್ ಮಾಡೋದು ಅಂತ ಎಲ್ಲದನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಇದು ಯೂಸ್ಫುಲ್ ಇದು ಯೂಸ್ ಮಾಡೋದ್ರಿಂದ ನಮಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಇದೆಯಾ, ಇಲ್ಲ ನಮಗೆ ಇದು ಯೂಸ್ಫುಲ್ ಆಗಿ ವರ್ಕ್ ಆಗುತ್ತಾ ಅನ್ನೋದನ್ನ ಎಲ್ಲದೂ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ ಆಗಿ ವಾಚ್ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಮೀಶೋನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಮೀಶೋನ ಓಪನ್ ಮಾಡಿಕೊಂಡು ಈಗ ಇಲ್ಲಿಂದ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ನಿಮಿಷ. ಈಗ ನೋಡಿ, ಈಗ ಇಲ್ಲಿ ಹೋಮ್ ಪೇಜಲ್ಲಿ ಹೋಗ್ಬಿಟ್ಟು ನೀವು ಎಲ್ಲಿಂದ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಇಲ್ಲಿ ಸರ್ಚ್ ಮಾಡ್ಕೊಂಡಾದರೂ ನೀವು ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ? ನಾನೀಗ ಇಲ್ಲಿಂದ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಇದು ಈ ಡ್ರೆಸ್ ಏನಿದೆ ಅಲ್ವಾ, ಈ ಫ್ರಾಕ್ ಡ್ರೆಸ್ ಏನಿದೆ ಅಲ್ವಾ, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಈ ಡ್ರೆಸ್ಸಿಂದು ರೇಟನ್ನು ನೋಡಿ, ಇಲ್ಲಿ 201 ರೂಪೀಸ್ ಇದೆ ಈ ಪ್ರಾಡಕ್ಟಿಂದು ರೇಟ್. ನಾನೀಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ 5 to 6 ಇಯರ್ದು ಸೆಲೆಕ್ಟ್ ಮಾಡಿದ್ದೀನಿ. ಈಗ 201 ರೂಪೀಸ್ ಈ ಪ್ರಾಡಕ್ಟಿಂದು ರೇಟ್ ಇದೆಯಲ್ವಾ. ಈಗ ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬೈ ನೋ ಮೇಲೆ ಕ್ಲಿಕ್ ಮಾಡಿದಾಗ ಆಲ್ ಇಶ್ಯೂ ಈಸಿ ರಿಟರ್ನ್ ಅಲೌಡ್ ಅಂತ ಏನಿದೆಯಲ್ವಾ, ಇದ್ರ ರೇಟ್ ಏನಿದೆ 201 ರೂಪೀಸೇ ಇದೆ. ಬೈ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಬೈ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈಗ ಇಲ್ಲಿ ಬರುತ್ತೆ ನಮ್ಮದೇನು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೇಳೋದು. ಈ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಟ್ಟಾದಮೇಲೆ ಅಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲೊಂದು ಆಪ್ಷನ್ ಶೋ ಆಗುತ್ತೆ ನಮಗೆ. ಏನು ಇಲ್ಲಿ ನೋಡೋದಾದರೆ ನಮಗೆ ಫಸ್ಟ್ ಆಪ್ಷನ್ ಏನಿದೆ, ಕ್ಯಾಶ್ ಆನ್ ಡೆಲಿವರಿ ಇದೆ. ಇನ್ನು ಸೆಕೆಂಡ್ ಆಪ್ಷನ್ ಏನಿದೆ, ನನಗೆ 201 ರೂಪೀಸಿಂದು ಈ ಫ್ರಾಕು, ಈ ಡ್ರೆಸ್ ಬಂದುಬಿಟ್ಟು ನನಗೆ ಆಸ್ಕ್ ಫ್ರೆಂಡ್ ಟು ಪೇ, ಫ್ರೆಂಡ್ಸ್ ಹತ್ರ ಯಾರ ಹತ್ರ ಪೇ ಮಾಡಿಸೋದಾದರೆ 173 ರೂಪೀಸ್. ಅಂದರೆ ನಾನು ಈ ಲಿಂಕನ್ನು ಶೇರ್ ಮಾಡಿ ಬೇರೆಯವ್ರ ಹತ್ರ 173 ರೂಪೀಸ್ಗೆ ನಾನು ಇದನ್ನು ಪೇ ಮಾಡಿಸಿದ್ರೆ ನನಗೆ 173 ರೂಪೀಸ್ ಸಿಗುತ್ತೆ. ಫ್ರೆಂಡ್ಸ್ ಹತ್ರ ಯಾರ ಥರಾದ್ರೂ ಪೇ ಮಾಡಿಸ್ಕೊಂಡ್ರೆ ನಾನು ಈ ಸ್ಕ್ಯಾನರ್ನ ಕಳಿಸ್ಕೊಂಡು. ಓಕೆನಾ? ಈ ಆಪ್ಷನ್ ಇದೆ. ಅದಾದಮೇಲೆ ನೆಕ್ಸ್ಟ್ ಒಂದು ಆಪ್ಷನ್ ಮೀಶೋ ಪೇ ಲೇಟರ್. ಏನಪ್ಪ ಈ ಮೀಶೋ ಪೇ ಲೇಟರ್? ಇವಾಗ ನೀವು ಈ ಪೇ ಲೇಟರ್ನ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಈ ಪೇ ಲೇಟರ್ ಅಂತ ಏನಿದೆ ಅಲ್ವಾ, ಮೀಶೋ ಪೇ ಲೇಟರ್ ಅಂತ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಪ್ರಾಡಕ್ಟಿಂದು ರೇಟ್ ಏನಿದೆ 158 ರೂಪೀಸ್ಗೆ ಸಿಗ್ತಿದೆ. 201 ರೂಪೀಸ್ದು ಪ್ರಾಡಕ್ಟು ನನಗೆ 158 ರೂಪೀಸ್ಗೆ ಸಿಗ್ತಿದೆ ಮೀಶೋ ಪ್ಲೇ ಲೇಟರ್ನ ನಾನು ಕ್ಲಿಕ್ ಮಾಡಿಕೊಂಡ್ರೆ. ಓಕೆನಾ? ಇವಾಗ ನೀವು ಈ ಪೇ ಲೇಟರ್ ಮೇಲೆ ಕ್ಲಿಕ್ ಮಾಡಿದ್ದೀರಲ್ವ, ಈ ಪೇ ಲೇಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪ್ರಾಡಕ್ಟನ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಈ ಪ್ರಾಡಕ್ಟ್ ಬಂದ ಮೇಲೆ ಈಗ ನೋಡಿ, ಇಲ್ಲಿ ಡೇಟ್ ತೋರಿಸುತ್ತೆ ನಿಮಗೆ. ಇಲ್ಲಿ ನಾನೀಗ ಡೇಟ್ ಎಷ್ಟು, ಇವತ್ತು ಬಂದುಬಿಟ್ಟು 11 ಜೂನ್ ಇದೆಯಲ್ವಾ. ನಾನು ಈ ಪ್ರಾಡಕ್ಟು ಬಂದ ಮೇಲೆ ನನಗೆ 3rd ಜುಲೈ ಏನಿದೆ, ಇಲ್ಲಿ ಡೇಟ್ ತೋರಿಸ್ತಿದೆಯಲ್ವಾ, 20 to 25 ಡೇಸು, ಅಥವಾ ಇಲ್ಲಿ ಡೇಟ್ ತೋರಿಸುತ್ತೆ ನೋಡಿ 3rd ಜುಲೈ ಅಂತ ನನಗೆ ಶೋ ಆಗ್ತಿದೆ. 3rd ಜುಲೈಗೆ ನಾನೇನು ಮಾಡಬೇಕು, ಈ ಟೈಮ್ ಕೊಟ್ಟಿರ್ತಾರಲ್ವ, ಇಲ್ಲಿಂದ ನಾನು ನೋಡಿಕೊಂಡು ಈ ಡೇಟನ್ನು ನೋಡಿಕೊಂಡು ನಾನು ಈ ಡೇಟ್ ಒಳಗಡೆ ಈ ಪ್ರಾಡಕ್ಟಿಂದು ಅಮೌಂಟ್ ಏನಿದೆ ಅಲ್ವಾ, ಪರ್ಚೇಸ್ ಮಾಡಿರೋದು, ಈ ಅಮೌಂಟನ್ನು ನಾನು ಆನ್ಲೈನ್ ಪೇಮೆಂಟಲ್ಲೇ ಮಾಡಿದ್ರೆ ಸಾಕು. ಅಂದರೆ ನಾನು ಇವಾಗ ಆರ್ಡ್ರ್ ಮಾಡ್ತಿರೋ ಈ ಪ್ರಾಡಕ್ಟನ್ನು ನಾನು ಆರ್ಡ್ರ್ ಮಾಡಿಕೊಂಡು ಆ ಪ್ರಾಡಕ್ಟ್ ನನಗೆ ಬಂದುಬಿಟ್ಟು ಲಾಸ್ಟ್ ಡೇಟು ನನಗೆ 3rd ಜುಲೈ ತನಕ ಟೈಮ್ ಕೊಟ್ಟಿದ್ದಾರೆ ಆ ಪ್ರಾಡಕ್ಟಿಂದು ಅಮೌಂಟನ್ನು ಪೇ ಮಾಡೋಕ್ಕೆ. ಒಂದು ರೀತಿ ಏನಂದರೆ ನಾವು ಸಾಲ ತಗೊಳ್ಳೋ ರೀತಿ, ಅಂದರೆ ಸಾಲದಲ್ಲಿ ಒಂದು ಪ್ರಾಡಕ್ಟನ್ನು ಬೈ ಮಾಡಿಕೊಂಡು ನೆಕ್ಸ್ಟ್ ಮಂತ್, ಈಗ ನನಗೆ ಏನು ಡೇಟ್ ಕೊಟ್ಟಿದ್ದಾರೆ 3rd ಜುಲೈ, ಆ 3rd ಜುಲೈ ಒಳಗಡೆ ನಾನು ಆನ್ಲೈನ್ ಪೇಮೆಂಟ್ ಮಾಡಿ ಅವರಿಗೆ ಈ ಅಮೌಂಟನ್ನು ನಾನು ಕೊಡಬೇಕು. ಓಕೆನಾ? ಈ ರೀತಿ ಮೀಶೋ ಪೇ ಲೆಟರ್ ಅಂದರೆ ಇದು. ಓಕೆನಾ? ಇದಿಷ್ಟನ್ನೇ ಕೇಳ್ಕೊಂಡು ವಿಡಿಯೋನ ಸ್ಕಿಪ್ ಮಾಡಿ ಹೋಗಿಬಿಡಬೇಡಿ, ಕೇಳಿ, ಇನ್ನೂ ತುಂಬಾ ಇದರಲ್ಲಿ ತಿಳ್ಕೊಳ್ಳುವಂಥ ವಿಷಯ ಇದೆ. ಈಗ ಅಕಸ್ಮಾತ್ ನೀವೇನಾದರೂ ಈ 3rd ಜುಲೈ ಅಂತ ನನಗೆ ಟೈಮ್ ಕೊಟ್ಟಿದ್ದಾರಲ್ವ, ಇದರೊಳಗಡೆ ನಾನು ಈ ಪ್ರಾಡಕ್ಟಿಂದು ಅಮೌಂಟನ್ನು ಪೇ ಮಾಡಿಲ್ಲ, 3rd ಜುಲೈ ಹೋಗಿಬಿಟ್ಟು 5th ಜುಲೈ ಆಯಿತು ಅಂದ್ಕೊಳ್ಳಿ. 5th ಜುಲೈ ಆದ್ರೂ ನಾನು ಈ ಅಮೌಂಟಿಂದು ಏನು
ಪೇ ಮಾಡಿಲ್ಲ ಅಮೌಂಟನ್ನು ಅಂತ ಅಂದ್ಕೊಳ್ಳಿ. ನೀವು ಅಮೌಂಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅಂದರೆ ನಾನೀಗ ಏನು ಎಷ್ಟು ಅಮೌಂಟ್ ತೋರಿಸ್ತಿದೆ, 158 ರುಪೀಸ್ ತೋರಿಸ್ತಿದೆ ಅಲ್ವಾ, ಇದನ್ನು ನಾನು 3rd ಜುಲೈ ಒಳಗಡೆ ಪೇ ಮಾಡಬೇಕು. ಇಲ್ಲ ಅಂದರೆ 4th ಜುಲೈ ಆದರೆ ನನಗೆ ಇದರ ಅಮೌಂಟ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಬಂದುಬಿಟ್ಟು ಇದೊಂದು ಏನು ಮೈನಸ್ ಪಾಯಿಂಟ್ ಅಂದರೆ ಇದೊಂದೇ. ಅಂದರೆ ನಾವು ಅಮೌಂಟನ್ನು ಬೇಗ ಪೇ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ. ಸೊ ಇವರು ಕೊಟ್ಟಿರೋ ಡೇಟನ್ನು ನಾವು ಆರ್ಡರ್ ಮಾಡ್ಕೊಂಡಾದಮೇಲೆ ಪ್ರಾಡಕ್ಟ್ ನಮ್ಮ ಕೈಗೆ ಬಂದ ಮೇಲೆ ಲಾಸ್ಟ್ ಡೇಟ್ ಒಳಗಡೆ ನಾವು ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕು. ಇದನ್ನು ನಾವು ಕಂಪ್ಲೀಟ್ ಮಾಡಿಬಿಡ್ಬೇಕು. ಓಕೆನಾ. ಇದು ಕಂಪ್ಲೀಟ್ ಮಾಡಿದ್ರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ ಮಾಡ್ದಲೇ ಬಿಟ್ಟರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಇದು ಯಾವ ಟೈಮಲ್ಲಿ ವರ್ಕ್ ಆಗುತ್ತೆ ಅಂದರೆ, ಮೇನ್ ಹೇಳಬೇಕಂದ್ರೆ, ನೀವಿವಾಗ ಜಾಸ್ತಿ ಅಮೌಂಟಿಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ. ಈಗ ಮಾಡಿದಾಗ ಈಗ ಯಾವ ರೀತಿ ಅಂದರೆ, ನಮ್ಮ ಹತ್ರ ಪೇ ಮಾಡೋಕ್ಕೆ ಅಮೌಂಟ್ ಇಲ್ಲ, ನನಗೀಗ ಅರ್ಜೆಂಟಾಗಿ ಒಂದು ಪ್ರಾಡಕ್ಟ್ ನಾನು ಯಾವುದಾದ್ರೂ ತರಿಸ್ಕೊಳ್ಬೇಕು ದೊಡ್ಡ ಅಮೌಂಟಿಂದು ಅನ್ನೋರಿಗೆ ಹೆಲ್ಪ್ ಆಗುತ್ತೆ. ಈಗ ಸದ್ಯಕ್ಕೆ ತೊಗೊಂಡು ಬಂದುಬಿಟ್ಟು ನಮಗೆ ಇಷ್ಟು ಒಂದು 20 to 25 ಡೇಸ್ ಒಳಗಡೆ ನಾವು ಅಮೌಂಟನ್ನು ಅಡ್ಜಸ್ಟ್ ಮಾಡಿಕೊಂಡು ಆನ್ಲೈನ್ ಪೇಮೆಂಟಲ್ಲಿ ಬೇಗನೆ ಅವರಿಗೆ ಕೊಟ್ಬಿಡ್ಬೋದು. ಈಗ ನಾವು ಬೇರೆಯವ್ರ ಹತ್ರ ಪಡ್ಕೊಂಡು ಪ್ರಾಡಕ್ಟನ್ನು ಬೈ ಮಾಡೋಕ್ಕಿಂತ ಮೀಶೋ ಅವರೇ ನಮಗೇನು ಮಾಡ್ತಿದ್ದಾರೆ, 1 ಮಂತ್ ಒಳಗಡೆ ಟೈಮ್ ಕೊಡ್ತಿದ್ದಾರೆ. 20 to 25 ಡೇಸ್ ನಮಗೆ ಟೈಮ್ ಕೊಡ್ತಿದ್ದಾರೆ. ಪ್ರಾಡಕ್ಟನ್ನು ಬೈ ಮಾಡ್ಕೊಳ್ಳಿ, ಇಷ್ಟು ಡೇಟ್ ಒಳಗಡೆ ನಮಗೆ ಅಮೌಂಟನ್ನು ಕೊಟ್ಟರೆ ಸಾಕು ಅಂತ. ಓಕೆನಾ. ಈ ರೀತಿ ನೀವೇನು ದೊಡ್ಡ ಪ್ರಾಡಕ್ಟನ್ನು ಬೈ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಜಾಸ್ತಿ ಅಮೌಂಟೆಲ್ಲ ನಮ್ಮ ಹತ್ರ ಇಲ್ಲ ಇದನ್ನು ಬೈ ಮಾಡೋಕ್ಕೆ ಅನ್ನೋರು ಅವರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಬಟ್ ನೀವು ಇದನ್ನು ಆನ್ ಟೈಮಲ್ಲಿ ಕಟ್ಟಬೇಕಷ್ಟೆ. ಓಕೆನಾ. ಇದು ಯಾವ ರೀತಿ ಅಂದರೆ, ಈಗ ನಮ್ಮದೇನು ಕ್ರೆಡಿಟ್ ಕಾರ್ಡ್ಗಳೆಲ್ಲ ಇರುತ್ತಲ್ವ, ಕ್ರೆಡಿಟ್ ಕಾರ್ಡ್ ಥರನೇ ವರ್ಕ್ ಆಗುತ್ತೆ. ಇದನ್ನು ನಾವು ಇವಾಗ ಜಸ್ಟ್ ಇಲ್ಲಿಂದ ಹೋಗಿಬಿಟ್ಟು ನಾವು ಈ ರೀತಿಯೇ ಪೇ ಲೆಟರ್ ಮಾಡೋದು ಅಂತಲ್ಲ. ಇದರಲ್ಲಿ ಏನೆಲ್ಲ ಡೀಟೇಲ್ಸ್ ಕೇಳುತ್ತೆ ಅಂದರೆ, ಈ ಒಂದು ಆಪ್ಷನ್ನ ನಾವು ಎನೇಬಲ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಏನು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ವೆರಿಫಿಕೇಷನ್ ಕೇಳ್ತಾರೆ. ಓಕೆನಾ. ಇದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆರ್ಡರ್ ಮಾಡಬೇಕಾಗಿರುತ್ತೆ. ಓಕೆನಾ. ಇವಾಗ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಏನಿದೆ ಅಲ್ವಾ ನಮ್ಮದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಇಲ್ಲಿ ಮೀಶೋ ಪೇ ಲೇಟರ್ ಅಂತ ಏನಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಎಂಟರ್ ನೇಮ್ ಆಸ್ ಪರ್ ಆಧಾರ್ ಅಂತ ಇದೆ. ಫಸ್ಟ್ ಆ್ಯಂಡ್ ಮಿಡ್ಲ್ ನೇಮ್, ಲಾಸ್ಟ್ ನೇಮ್ ಅಂತೆಲ್ಲ ಇದೆ. ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕಾಗಿರುತ್ತೆ, ನಮ್ಮ ಆಧಾರ್ ಅಲ್ಲಿರುವಂತಹ ನೇಮ್, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಇದನ್ನೆಲ್ಲ ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಬಂದುಬಿಟ್ಟು ನಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಓಕೆನಾ. ಇಲ್ಲೇನು ಮಾಡಬೇಕಾಗಿರುತ್ತೆ, ನಾವು ಇದನ್ನೆಲ್ಲ ಕೊಟ್ಟಾದಮೇಲೆ ವೆರಿಫಿಕೇಷನ್ ಮಾಡ್ಕೊಂಡಾದ್ಮೇಲೆ ನಾವು ಏನು ಮಾಡಬೇಕು, ಪೇ ಲೇಟರಲ್ಲಿ ನಾವು ತಗೊಳ್ಬೋದು ಪ್ರಾಡಕ್ಟನ್ನು. ಓಕೆನಾ. ಇದಿಷ್ಟು ವೆರಿಫಿಕೇಷನ್ ಮಾಡಲೇಬೇಕಾಗಿರುತ್ತೆ. ಓಕೆನಾ. ಈಗ ನೀವು ಪ್ರಾಡಕ್ಟನ್ನು ಬೈ ಮಾಡಿದ್ದೀರಾ ಪೇ ಲೆಟರಲ್ಲಿ, ವೆರಿಫಿಕೇಷನ್ ಎಲ್ಲ ಮಾಡಾದಮೇಲೆ ಇವಾಗ ನಿಮ್ಮ ಪ್ರಾಡಕ್ಟಿಂದು ಡೀಟೇಲ್ಸ್, ನಿಮ್ಮ ಲಾಸ್ಟ್ ಡೇಟ್ ಎಲ್ಲ ನೀವು ನೋಡಬೇಕಂದ್ರೆ, ಈಗ ನಿಮ್ಮ ಪ್ರಾಡಕ್ಟ್ ಡೆಲಿವರ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಮೀಶೋ ಪೇ ಲೆಟರಲ್ಲಿ. ಇಲ್ಲಿ ಬಂದುಬಿಟ್ಟು ನಿಮ್ಮ ಪ್ರಾಡಕ್ಟಿಂದು ಲಾಸ್ಟ್ ಡೇಟ್, ಲಿಮಿಟ್ ಮತ್ತು ನಿಮಗೆ ಲಿಮಿಟ್ ಅಮೌಂಟ್ ಕೂಡ ಶೋ ಆಗುತ್ತೆ. ಓಕೆನಾ. ನಿಮ್ಮ ಪ್ರಾಡಕ್ಟಿನ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೀವೇನು ಪ್ರಾಡಕ್ಟ್ ಬೈ ಮಾಡಿದ್ದೀರಾ ಮೀಶೋ ಪೇ ಲೇಟರಲ್ಲಿ ಅನ್ನೋದೆಲ್ಲ ಡೀಟೇಲ್ಸ್ಗಳು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಮಾಡ್ಬೋದು. ನಾನೀಗ ಸದ್ಯಕ್ಕೆ ಮಾಡ್ತಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆನಾ. ಏನಕ್ಕೆ ಇವಾಗ ಈ ಒಂದು ಆಪ್ಷನ್ ಬಂದುಬಿಟ್ಟು ಏನು ನಮಗೆ ಇವಾಗ ನಾವೇನು ನೋಡಿದ್ವಲ್ವ, ಈ ಆಪ್ಷನ್ ಏನು ಸೇಫ್ ಅಲ್ವಾ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ಈ ಒಂದು ಆಪ್ಷನ್ ಏನಿದೆ 100% ಸೇಫ್ ಇದೆ. ಓಕೆನಾ. 100% ಸೆಕ್ಯೂರ್ ಇದೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇದು ಯಾವ ರೀತಿ ಅಂದರೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಥರನೇ ಇರೋದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದು. ಓಕೆನಾ. ಈ ಜೆನ್ಯೂನ್ ಆಗಿರುವಂಥ ಒಂದು ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ ಇದು. ಸೊ ಇದರಲ್ಲಿ ಯಾವುದೇ ರೀತಿ ಫ್ರಾಡು, ಸ್ಕ್ಯಾಮ್ ಈ ಥರ ಎಲ್ಲ ಏನೂ ಆಗೋದೇ ಇಲ್ಲ. ಓಕೆನಾ. ಈ ಆಪ್ಷನನ್ನು ತುಂಬ ಜನ ಬಂದುಬಿಟ್ಟು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ತುಂಬ ಜನ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ದೊಡ್ಡ ಪ್ರಾಡಕ್ಟ್ಗಳನ್ನ ಬೈ ಮಾಡ್ಕೊಳ್ಳೋದಕ್ಕೆ. ಸಡನ್ನಾಗಿ ಈಗ ನಮ್ಮ ಹತ್ರ ಅಮೌಂಟ್ ಇರಲ್ಲ, ನಾವು ಈ ರೀತಿ ತರಿಸ್ಕೊಂಡು ಪ್ರಾಡಕ್ಟನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನಾವು 1 ಮಂತ್ ಒಳಗಡೆ 25 ಡೇಟ್ ನಮಗೆ 20 to 25 ಡೇಸ್ ಏನು ಕೊಟ್ಟಿರ್ತಾರೆ ಅದರೊಳಗಡೆ ನಾವು ಪೇ ಮಾಡಿಕೊಂಡ್ರೆ ಸಾಕು. ಕಾಸ್ಟ್ಲಿ ಐಟಮ್ ಎಲ್ಲ ನಾವು ತರಿಸೋದಾದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಓಕೆನಾ. ಇದು ತುಂಬಾ ಸೇಫ್, ಇದು ಯಾವುದೇ ರೀತಿ ಫ್ರಾಡ್ ಇಲ್ಲ ಇದರಲ್ಲಿ. ನೀವು ಆರಾಮಾಗಿ ಪ್ಯಾನ್ ಕಾರ್ಡ್ ಡೀಟೇಲ್ಸು ಮತ್ತು ನಿಮ್ಮದು ಆಧಾರ್ ಡೀಟೇಲ್ಸ್ ಎಲ್ಲ ಕೊಡ್ಬೋದು. ಯಾವುದೇ ರೀತಿ ಇದರಲ್ಲಿ ಫ್ರಾಡ್ ಇಲ್ಲ. ಓಕೆನಾ. ಇದು ತುಂಬ ಜನಕ್ಕೆ ಅಪ್ಡೇಟ್ ಆಗಿಲ್ಲ. ಈಗ ನಮ್ಮ ಹತ್ರ ಅಪ್ಡೇಟ್ ಆಗಿಲ್ಲ, ನಮಗೆ ಈ ಆಪ್ಷನ್ ಶೋ ಆಗ್ತಿಲ್ಲ ಅನ್ನೋರು ಏನು ಮಾಡ್ಬೋದು ಅಂದರೆ, ನೀವೇನು ಮಾಡಬೇಕು, ನಿಮ್ಮ ಏನು ಮೀಶೋ ಏನಿದೆಯಲ್ವಾ, ಮೀಶೋನ ಒಂದು ಸಲ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡಾಗ ನಿಮಗಿದು ಶೋ ಆಗುತ್ತೆ. ಓಕೆನಾ. ನಿಮಗಿದು ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಶೋ ಆಗೋದು. ಅಪ್ಡೇಟ್ ಒಬ್ಬೊಬ್ರದ್ದು ಮೀಶೋ ಅಪ್ಡೇಟ್ ಆಗಿಲ್ಲ ಅಂದರೆ ಈ ಆಪ್ಷನ್ ಬಂದುಬಿಟ್ಟು ಶೋ ಆಗ್ತಿರಲ್ಲ, ಮೀಶೋ ಪೇ ಲೇಟರ್ ಆಪ್ಷನ್ನು. ಇದನ್ನು ನೀವು ಅಪ್ಡೇಟ್ ಮಾಡಿಕೊಂಡು ನಿಮಗೆ ಬರ್ತಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ.
ಓಕೆನಾ. ಸ್ವಲ್ಪ ದಿನ ವೆಯ್ಟ್ ಮಾಡೋದ್ರಿಂದ ಬರುತ್ತೆ. ಇದು ತುಂಬ ಜನಕ್ಕೆ ಬಂದಿದೆ, ಇನ್ನೂ ಆಲ್ರೆಡಿ ತುಂಬ ಜನಕ್ಕೆ ಬಂದಿಲ್ಲ. ಓಕೆನಾ. ಓಕೆನಾ. ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ರೆಫರ್ ಆ್ಯಂಡ್ ಅರ್ನ್ ಅಂತ. ಇದ್ರ ಬಗ್ಗೆನೂ ಕಂಪ್ಲೀಟಾಗಿ ಡೀಟೇಲಾಗಿ ವೀಡಿಯೋ ಬೇಕು ಅನ್ನೋದಾದರೂ ನನಗೆ ಕಮೆಂಟ್ ಮಾಡಿ. ಏನಕ್ಕಂದರೆ ಮೀಶೋ ಪೇ ಲೆಟರ್ ಬಗ್ಗೆ ನನಗೆ ಡೀಟೇಲಾಗಿ ವೀಡಿಯೋ ಮಾಡಿ ಹೇಳಿ ಅಂತ ಕಮೆಂಟ್ ಮಾಡಿರೋದ್ರಿಂದ ನಾನು ಈ ವಿಡಿಯೋನ ಮಾಡಿದೆ. ಇನ್ನೊಂದು ಆಪ್ಷನ್ ಇದೆ, ರೆಫರ್ ಆ್ಯಂಡ್ ಅರ್ನ್ ಅಂತ. ಇದ್ರ ಬಗ್ಗೆನೂ ವೀಡಿಯೋ ಬೇಕನ್ನೋದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡಿಲ್ಲ ಅನ್ನೋರು ನೋಡ್ಬೋದು. ಅದರಿಂದನೂ ಕೂಡ ನೀವು ಆರಾಮಾಗಿ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡಿಬಿಟ್ಟು ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ. ಡೀಟೇಲಾಗಿ 5 to 6 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ ಈ ವಿಡಿಯೋಸ್ಗೆ. ನೀವೇನಾದರೂ ನೋಡಿಲ್ಲ ಅನ್ನೋದಾದರೆ ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಪ್ಲೇ ಲಿಸ್ಟಲ್ಲಿ ಸೇವ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡೋದಾದರೆ ನೀವು ಡೀಟೇಲಾಗಿ 5 to 6 ವೀಡಿಯೋಸ್ನು ನೋಡ್ಕೊಳ್ಬೋದು. ಮತ್ತು ನೀವು ಮೀಶೋದಲ್ಲಿ ರಿಸೆಲ್ಲರ್ ಆಗಿ ವರ್ಕ್ ಮಾಡೋದಾದರೆ ಅದು ಹೇಗೆ ವರ್ಕ್ ಮಾಡ್ಬೋದು ಅನ್ನೋದು ರಿಲೇಟೆಡ್ ಕೂಡ ವೀಡಿಯೋಸ್ನ ಮಾಡಿದ್ದೀನಿ. ಎಲ್ಲದನ್ನೂ ಡೀಟೇಲಾಗಿ ನೋಡ್ಬೋದು. ನನ್ನ ಚಾನಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ನಿಮಗೆ ಮೀಶೋ ರಿಲೇಟೆಡ್ ತುಂಬಾ ವೀಡಿಯೋಸ್ಗಳು ಸಿಗುತ್ತೆ. ಮೀಶೋಯಿಂದ ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೋದು, ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ. ಓಕೆನಾ. ನೀವು ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ದರೆ ಒಂದೊಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.